ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೆಳಗ್ಗೆನೆ ನೋಡಬಹುದು ಸೂರ್ಯ ಆರೆಂಜ್ ಕಲರ್ ನಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳಿ. ಈ ರೀತಿ ನೋಡಿನೇ ನಮ್ಮ ಆಂಜನೇಯ ಹಣ್ಣು ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಹೋಗಿರ್ಬೋದು. ಇವತ್ತು ಬೆಳಗ್ಗೆ ತುಂಬಾನೇ ಚಳಿ ಇತ್ತು. ಕೊಡಗಾಗಿರೋದ್ರಿಂದ ಚಳಿ ಜಾಸ್ತಿನೇ ಇರುತ್ತೆ. ಚಳಿ ಇರ್ಲಿ ಅಥವಾ ಇರ್ಲೇ ಇರ್ಲಿ, ನಮ್ಮ ಮ್ಯಾಕ್ಸ್ ನಂತೂ ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಕಿರ್ಚಿ ಫುಲ್ಲು ಗಲಾಟೆ ಮಾಡ್ಬಿಡ್ತಾನೆ. ಇವ್ರ ಹತ್ರ ವಾಚ್ ಇಲ್ಲ, ಅಲ್ರಾಮ್ ಇಲ್ಲ, ಆದ್ರೂ ಕೂಡ ಪ್ರತಿದಿನ ಸೇಮ್ ಟೈಮ್ಗೆ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ಹೊರಗಡೆ ಕರ್ಕೊ ಬಂದ್ರೆ ಇವನ ಕೆಲಸ ಕಾರ್ಯಗಳನ್ನೆಲ್ಲ ನೀಟಾಗಿ ಮುಗಿಸ್ಕೊಬಿಡ್ತಾನೆ. ಅದಕ್ಕೋಸ್ಕರನೇ ಜಾಸ್ತಿ ಕಿರ್ಚೋದಕ್ಕೆ ಶುರು ಮಾಡೋದು. ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡ್ದ ಅಂತ ಹೇಳಿದ್ರೆ ಇನ್ನ ಸಂಜೆ ತನಕ ಯಾವುದೇ ರೀತಿ ತೊಂದರೆ ಇರಲ್ಲ. ಒಂದು ಸ್ವಲ್ಪ ಕೂಡ ಸೌಂಡ್ ಮಾಡ್ದಲೆ ಸೈಲೆಂಟ್ ಆಗಿ ಬಿಡ್ತಾನೆ. ಯಾವ ಡಾಗ್ಗಳಿಗೂ ವಾಕಿಂಗ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇವನಿಗೆ ವಾಕಿಂಗ್ ಮಾಡಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಲ್ಯಾಬ್ ಆಗಿರೋದ್ರಿಂದ ವಾಕಿಂಗ್ ಕಂಪಲ್ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹಂದಿ ತರ ಫುಲ್ ದಪ್ಪ ಆಗ್ಬಿಡ್ತಾನೆ. ಕೆಲವೊಂದು ಫೀಮೇಲ್ಗಳು ಮೆಟಿಂಗ್ ಬರುತ್ತೆ, ನೋಡಿದ್ರೇನೆ ನಮ್ಗೇನೆ ಬೇಜಾರಾಗುತ್ತೆ, ಅಷ್ಟು ದಪ್ಪ ಇರುತ್ತೆ. ವಾಕಿಂಗ್ ರನ್ನಿಂಗ್ ಎಲ್ಲ ಮುಗ್ದಾದ್ಮೇಲೆ ಇವರಿಗೆ ಫುಡ್ ನ ಕೊಡ್ಬೇಕು. ನಾನು ಬಂದು ಡ್ರೂಲ್ಸ್ ಕೊಡ್ತಾ ಇದ್ದೀನಿ, ನೋಡ್ಬೋದು ಪಪ್ಪಿ ಫುಡ್ ನ ಕೊಡ್ತಾ ಇದ್ದೀನಿ. ಇದಕ್ಕೆ ಬಂದು 3000 ರೂಪಾಯಿ ಆಗುತ್ತೆ 20 kg ಫುಡ್ಗೆ. ಶಿಡ್ಜುಗಳಿಗಂತೂ ವರ್ಕೌಟೇ ಬೇಡ, ಎಕ್ಸಸೈಸೇ ಬೇಡ. ಈ ರೀತಿ ಫ್ರೀ ಬಿಟ್ರೆ ಸಾಕು, ಆರಾಮಾಗಿ ಅವುಗಳ ಪಾಡಿಗೆ ಓಡಾಡ್ಕೊಂಡು ಡೈಲಿ ದಿನ ಪೂರ್ತಿ ವರ್ಕೌಟ್ ಮಾಡೋಕ್ಕೆ ಶುರು ಮಾಡ್ಬಿಡುತ್ತೆ. ನೆಕ್ಸ್ಟ್ ನಾವು ಹೊಸದಾಗಿ ಮನೆ ಮಾಡ್ತಿರುವಂತಹ ಪ್ಲೇಸ್ ಹತ್ರ ಬಂದೆ. ಗೋಡೆ ಎಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಸೆಂಟ್ರಿಂಗ್ ಕೆಲಸ ಶುರು ಮಾಡಬೇಕು. ಹಾಗಾಗಿ ಸೆಂಟ್ರಿಂಗ್ ಐಟಮ್ ಎಲ್ಲ ತಂದಿದ್ರು, ಅದನ್ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೆ. ನೋಡ್ಬೋದು ಗೋಡೆ ಎಲ್ಲ ಕಟ್ಟಾಗಿ ಈ ರೀತಿ ಬಂದಿದೆ. ಈಗ ಸೆಂಟ್ರಿಂಗ್ ಕೆಲಸನೂ ಶುರು ಆಗಿದೆ. ಮನೆ ಕೆಲಸದ್ದು ಜಾಸ್ತಿ ಅಪ್ಡೇಟ್ ಏನು ಕೊಟ್ಟಿಲ್ಲ ನಾನು, ಸ್ವಲ್ಪ ಹಾಗೆ ಈ ರೀತಿ ಸ್ಮಾಲ್ ಲಾಗ್ಗಳಲ್ಲಿ ಕೊಡ್ತಾ ಇದ್ದೀನಿ. ಇನ್ನ ಸೆಂಟ್ರಿಂಗ್ ಕೆಲಸ ಆಗಿದ ತಕ್ಷಣ ನೆಕ್ಸ್ಟ್ ಸ್ಲ್ಯಾಬ್ ಹಾಕ್ತಾರೆ. ಹಾಗಾಗಿ ಎಲ್ಲಾ ರೀತಿ ಮೆಟೀರಿಯಲ್ಗಳು ಐಟಮ್ ಎಲ್ಲ ಬಂದಿದೆ, ಸ್ಟಾಕ್ ಮಾಡ್ಕೊಂಡಿದೀವಿ ಎಲ್ಲಾನು ಕೂಡ. ರಜೆ ಇತ್ತು ಅಂತ ಹೇಳಿ ನಮ್ಮ ಆಂಟಿ ಹಾಗೆ ಅವ್ರ ಮಕ್ಕಳೆಲ್ಲ ಬಂದಿದ್ರು. ಊರಿಗೆ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ, ಹಾಗಾಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಇವನಂತೂ ಮರದ ಮೇಲೆ ಕೋತಿ ರೀತಿ ಎತ್ಕೊಂಡು ಆಟ ಆಡ್ತಾ ಇದ್ದ. ಚಿಕ್ಕ ಮಕ್ಕಳಾಗ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ದೊಡ್ಡವರಾಗಿ ಕೆಲಸ ಅದು ಇದು ಅಂತ ತಲೆ ಬಿಸಿ ಜಾಸ್ತಿ. ಇವ್ರು ನೋಡಿ ಆರಾಮಾಗಿ ಆಟ ಆಡ್ಕೊಂಡು ಹ್ಯಾಪಿ ಆಗಿರ್ತಾರೆ. ನಮ್ಮ ಆಂಟಿ ಮನೆ ಹತ್ರನೇ ಸ್ವಲ್ಪ ಕಾಫಿ ಗಿಡಗಳನ್ನ ಹಾಕೊಂಡಿದ್ದಾರೆ. ಕಾಫಿ ಹಣ್ಣಾಗಿದೆ ಅಂತ ಹೇಳಿ ಎಲ್ಲಾನು ಕೂಡ ಕುಯ್ತಾ ಇದ್ರು. ಇವತ್ತು ಮನೆ ಹತ್ರ ಸ್ವಲ್ಪ ಗಿಡ ಇದ್ರಿಂದ ಊರಿಂದ ಬಂದಂತ ನೆಂಟರು ಹಾಗೆ ನಾವು ಎಲ್ಲ ಸೇರ್ಕೊಂಡು ಸ್ವಲ್ಪ ಕುಯ್ದ್ವಿ. ಕೊನೆಗೆ ಎಲ್ಲಾನು ಕೂಡ ಈ ರೀತಿ ಚೀಲಕ್ಕೆ ಹಾಕಿ ಎಲ್ಲಾನು ಕೂಡ ಒಣಗಿಸ್ಬೇಕು, ಅದಕ್ಕೋಸ್ಕರ ತೆಗೆದಿಡ್ತಾ ಇದ್ದಾರೆ. ನಮ್ಮ ಆಂಟಿ ಮಗ ತಿನ್ನೋದಕ್ಕೆ ಇದನ್ನು ಕೊಟ್ಟ. ಚಿಕ್ಕದ್ರಲ್ಲಿ ತುಂಬಾ ತಿಂತಾ ಇದ್ವಿ ಇದನ್ನೆಲ್ಲ, ಈಗಂತೂ ನೋಡೋದಕ್ಕೆ ಸಿಗೋದಿಲ್ಲ ಇದು. ಶನಿವಾರ ನಮ್ಮೂರಲ್ಲಿ ಸಂತೆ ಇರುತ್ತೆ, ಹಾಗಾಗಿ ಇವ್ರು ಸ್ವಲ್ಪ ಐಟಮ್ ಎಲ್ಲ ತಗೋಬೇಕು ಅಂತ ಇದ್ರು. ಅದಕ್ಕೋಸ್ಕರ ಸಂತೆ ಕಡೆಗೆ ಹೊರಟು. ನನಗೂ ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು, ಹಾಗಾಗಿ ನಾನು ಕೂಡ ಅವ್ರ ಜೊತೆನೆ ಹೊರಟೆ. AC ಕಾರಲ್ಲಿ ಒಳಗೆ ಕೂರೋದಕ್ಕಿಂತ ಈ ರೀತಿ ಓಪನ್ ಗಾಡಿನಿ ಹೊರಗಡೆ ಕೂರೋದೇ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮ್ಯಾಕ್ಸ್ ಜೊತೆ ಕ್ರಾಸಿಂಗ್ ನ ಮಾಡಿಸ್ಬೇಕು ಅಂತ ಹೇಳಿ ಒಂದು ಫಿಮೇಲ್ ಡಾಗ್ ನ ಕರ್ಕೊಂಡ್ ಬಂದಿದ್ರು. ನಾನು ಸ್ಟಾರ್ಟಿಂಗ್ ಟ್ರೈ ಮಾಡಿದೆ, ಬಟ್ ಫಿಮೇಲ್ ಡಾಗ್ ನಿಲ್ತಾ ಇರಲಿಲ್ಲ, ಹಾಗೆ ನನ್ನ ಕೈಲಾಗ್ಲಿಲ್ಲ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ನ ಹ್ಯಾಂಡ್ಲಿಂಗ್ ಮಾಡಿಸೋದಕ್ಕೆ ಕರೆಸಿದ್ದೆ. ಸಾಫ್ಟ್ ಆಗಿರುವಂತಹ ಫಿಮೇಲ್ಗಳು ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಈಸಿಯಾಗಿ ಮೇಂಟೈನ್ ಮಾಡಿಸ್ಬೋದು ನಾನು, ಇಲ್ಲಾಂದ್ರೆ ಸ್ವಲ್ಪ ನನಗೆ ಕಷ್ಟ. ಊರಿಂದ ನೆಂಟರು ಬಂದಿರೋದಕ್ಕೆ ವೆರೈಟಿ ಅಡುಗೆ ಎಲ್ಲ ರೆಡಿ ಆಗ್ತಾ ಇತ್ತು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಲಾಗ್ ನಿಮಗೆ ಒಂದು ವೇಳೆ ಬೇಕಿದ್ರೆ ನೆಕ್ಸ್ಟ್ ಈ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.